ಬನ್ನಿ ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ. ಯಾರಲ್ಲ ಅಲ್ಲಿ ಬಂದು ತಗೊಂಡೋಗ್ಲಾ? ಅಯ್ಯೋ ಗೌಡ್ರೆ, ಇನ್ನೂ ಸರಿ ಹೋಗಿಲ್ವಾ? ಡಾಕ್ಟ್ರು ಪಟ್ಟಿ ಎಲ್ಲ ಕೊಟ್ಬಿಟ್ಟವ್ರೆ, ಸಂದ ಕಾಣ್ತಿರ ಬಿಡಿ. ಹುಷಾರಾಯ್ತೀರಾ? ಹುಷಾರಾಯ್ತೀರ? ಒಂದು ನಿಮಿಷ ಬದ್ದೆ. ಆಗ್ಲಾ. ಸೋಮ ಅಣ್ಣ, ನೀನು ಹೆಂಡ್ತಿ ಮನೆಗೆ ಬಂದವಳೆ, ಮನೆ ತೋರ್ಸಕ್ಕಿಲ್ವಾ? ತೋರಿಸ್ಲಾ? ಮನೆ ಎಲ್ಲ ತೋರಿಸು. ಅಣ್ಣ ಪಾರ್ವತಿ ನಡಿ. ಅತ್ತೆ, ಸುಮ್ಕೆ ಇದ್ದೀರಲ್ಲ, ಹಳಿಯಂದ್ರ ಮನೆ ಹೆಂಗೈತೋ ಏನೋ ಅಂತ ನೋಡ್ಬಾರ್ದಾ? ಎಲ್ರೂ ಒಟ್ಟಿಗೆ ಹೋಗಿ ನೋಡಮ್ಮ. ಗೌಡ್ರೆ ತೋರಿಸಿ, ಬನ್ನಿ ಬನ್ನಿ ತೋರಿಸಿ. ಇದು ಕಿಚನ್. ಅಡಿಗೆ ಮನೆ. ಇಲ್ಲಿ ಅಡಿಗೆ ಮಾಡ್ಬೋದು. ಅದು ಒಲೆ, ಒಲೆ ಮೇಲೆ ಕುಕ್ಕರ್ ಒಳಗೆ ಅಕ್ಕಿ ಹಾಕಿದ್ರೆ ಅನ್ನ ಬೇಯಿಸ್ಬೋದು. ಇದು ತರಕಾರಿನ ಹಚ್ಚಿದ್ರೆ ಸಾಂಬಾರ್ ಮಾಡ್ಬೋದು. ಅಯ್ಯೇ ಕರೆಂಟಿನ ಮಿಸ್ಕಿ, ಅದೇ ರುಬ್ಬಗುಂಡು ಚೆನ್ನಾಗಿ ಮಸಾಲ ಅರಿಬೋದು ಅಲ್ವಾ ಗೌಡ್ರೆ? ಅಲ್ಲ ಗೌಡ್ರೆ, ನಿಮ್ಗೆ ತಿರುಗಿ ಮಾತಾಡಕ್ ಹಾಕಿಲ್ವಲ್ಲ, ಆಮೇಲೆ ಮತ್ಕ ತುಳುಕ್ಬಿಟ್ರೆ ಮನ್ಸಿಗೆ ಹಾಕಿಬೇಡಿ. ದೊಡ್ಡ ಜನ, ದೊಡ್ಡ ಮನೆ, ದೊಡ್ಡ ದೇವ್ರ ಮನ್ಸು. ಪಾರ್ವತಿ ರೂಮ್ ತೋರಿಸ್ತೀನಿ ನಡಿ. ರೂಮಾ? ಬನ್ನಿ 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 ಪಾಪಾರು. ಇದು ನನ್ನ ಬೆಡ್ರೂಮು, ಅಂದ್ರೆ ಮಲಿಕಳ ಕೋಣೆ ಅಂತ. ಅಲೇಲೇ ಏನ್ ಬೆಡ್ರೂಮ್, ಹಾಸಿಗೆ. ಗೌಡ್ರೆ ಒಂಚೂರು ಆ ಕಡೆ. ಏನ್ ಹಾಸಿಗೆ, ಕೂತ್ಕೊಳ್ಳ ಒಂದ್ಸಲ. ಓಹ್ ಮಲ್ಗೆ ಹೂವ. ಅಲೇಲೇ ಏನ್ ಕಟ್ಸಿದ್ದೀರ ಗೌಡ್ರೆ? ಗೌಡ್ರೆ ಏನ್ ಕಟ್ಸಿದ್ದೀರ ಗೌಡ್ರೆ? ಏಟ್ ಸಂದಾಕೈತಲ್ಲ ಪಾರು. ಈಟೆಯ ರೂಮು. ಬನ್ನಿ ಹೊರಗಡೆ ಎಲ್ಲ ಏನೈತೆ ಅಂತ ನೋಡಮ್ಮ. ಬನ್ನಿ ಬನ್ನಿ ಬನ್ನಿ. ಓಹೋ ಅಯ್ಯೋ ಕ್ಷಮಿಸ್ಬಿಡಿ ಗೌಡ್ರೆ, ತೆಪ್ಪಾಗೋಯ್ತು. ಗೌಡ್ರೆ ಏನೇ ಹೇಳಿ, ಮನೆ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಇದ್ರೆ ಹಿಂಗಿರ್ಬೇಕು ನೋಡಿ. ಅಲ್ಲೇನಿದೆ? ಅಯ್ಯೇ ಅದ್ರಲ್ಲಿ ಕೇಳೋದೇನೈತೆ, ಬನ್ನಿ ನೋಡಮ್ಮ. ಅಲ್ಲಿ ಯಾರು ಹೋಗಂಗಿಲ್ಲ, ಅದು ಕೆಲಸದವ್ರಿಗೆ ಕೊಟ್ಟಿರೋ ಕೋಣೆ. ಓ ಹೌದಾ? ಆದ್ರೂ ಗೌಡ್ರೆ ಏನೇ ಹೇಳಿ, ಮನೆ ಮಾತ್ರ ಒನ್ ಆಗೈತೆ. ಇತ್ಲಾಗೇನೈತೆ ನೋಡಮ್ಮ. ಬನ್ನಿ ಬನ್ನಿ ಬನ್ನಿ. ಪಾಪಾರು, ಈ ನನ್ನ ಮಗನಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಬೀಗ್ರೆ ಎಲ್ಲಿ ವರ್ಷ ಕಾಣಿಸ್ತಾ ಇಲ್ಲ? ಆಮೇಲೆ ಬರ್ತಾನೆ. ದುಡಿಯೋ ಗಂಡಸಲ್ವಾ, ಕೆಲ್ಸಗಳು 1 2. ಅದಕ್ಕೆ ಅಲ್ವೇ 3 ಜನ್ಮಕ್ಕಾಗೋಷ್ಟು ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ನಿಮ್ದಿರೋದು. ನೀವು ಏನು ಸಾಮಾನ್ಯ ಅಲ್ಲ ಬಿಡಿ ಬಿಗ್ರೆ. ಅಣ್ಣ ನಿಂತ ವಸಿ ಮಾತಾಡಬೇಕು ಬಾ. ಬೀಗ್ರೆ 1 ನಿಮಿಷ ಬರ್ತೀನಿ. ಬರಲಾ? ಅಣ್ಣ
ಈ ಓಡೋದೊಳ ಮಗ ಸಾನೆತೆಲ್ಲ ತಿಂತವನೆ. ಪಾರ್ವತಿನ ಮಾತಾಡ್ಸೋಕೆ ಹೋದಾಗೆಲ್ಲ ಬೆಕ್ಕಿನ ಮರಿ ಬಂದು ಹಿಂದೆ ಬಂದು ಸಾಯ್ತಾನೆ. ಸುಮ್ಕಿರ್ಲ, ನಾನು ನೋಡ್ಕೊತೀನಿ. ಎಲ್ಲ ಅವ್ರೆ ಬಾ. ಬೀಗ್ರೆ, ಮನೆ ತೋರಿಸದ್ನಲ್ಲ, ಅದಕ್ಕೆ ತೋಟ ಗದ್ದೆ ತೋರಿಸ್ಬೇಕು ಅಂತ ಆಸೆ ಪಡ್ತಾನೆ. ಅಯ್ಯೋ ಆಗಲಿ, ಅದಕ್ಕೇನಂತೆ. ನಮ್ಮ ಪಾರ್ವತಿ ಯಾವತ್ತಿದ್ರೂ ಈ ಮನೆ ಸೊಸೆ ಆಗೋಳು. ಮುಂದೆ ನೋಡಲೇಬೇಕಲ್ಲ, ಇವತ್ತೇ ನೋಡಿದ್ರೆ ಆಯ್ತು. ನಡೀರಿ. ಸರಿ ಕಣ್ಮ, ನಾನು ಗಾಡಿ ತೆಗಿತೀನಿ, ಎಲ್ಲರೂ ಒಟ್ಟಿಗೆ ಹೋಗಮ್ಮ. ಬನ್ನಿ ಬನ್ನಿ ಬನ್ನಿ. ಶಿವು, ಮನೆ ನೋಡ್ದಪ್ಪ? ಚಾರ್ಜರ್ ಇಕ್ಕಕ್ಕೆ ಎಲ್ಲಾದರೂ ಪಾಯಿಂಟ್ ಸಿಕ್ತೆ? ಕಂಡಲ್ಲಿ ಮೂಗ್ ತೋರಿಸೋದು, ತಲೆ ತೋರಿಸೋದು ಮಾಡಬಾರ್ದು. ಮಾರಿಗುಡಿಲಿ ಹೆಂಗೋ ಗೊತ್ತಿಲ್ಲ, ಆದ್ರೆ ಇದು ಮಾಸ್ತಿ ಕುಕ್ಕು. ಕರೆಂಟು ಒಸಿ ಜಾಸ್ತಿನೇ ಇರ್ತದೆ. ಏನ್ಲ ಮುಖ ನೋಡ್ತಾ ನಿಂತ್ಬಿಟ್ಟೆ? ಕರ್ಕೊಂಡು ಹೋಗ್ಲಾ? ಹೋಗ. ಪಾರ್ವತಿ ನಡಿ. ದ್ಯಾವ್ರೆ, ಪಾರುನ್ ಹೆಂಗಪ್ಪ ಕಾಪಾಡ್ಲಿ? ಡ್ರೈವರ ಓ ನೀ ನನ್ನ ಲವ್ವರ ಏ ಹೆಂಗದೆ ಓಪನ್ ಜೀಪು? ತಣ್ಣ ಗಾಳಿ ಬರ್ತದಲ್ವಾ? ಮೊನ್ನೆ ತಾನೆ ಹೊಸ ಮ್ಯಾಕ್ ವೀಲ್ ಹಾಕ್ಸಿವ್ನಿ, ₹1,00,000. ಇದ್ರಾಗ ಹೋಯ್ತಾ ಇದ್ರೆ ಪ್ಲೇನಾಗ ಹೋದಂಗೈತದೆ. ಸೀಟ್ ಹೆಂಗದೆ? ಒಳ್ಳೆ ಮಲ್ಗೆ ಮೇಲೆ ಕೂತಂಗಿರ್ತದೆ ಅಲ್ವಾ? ಇವ್ನ ಟಾರ್ಚರ್ನ ಹೆಂಗಪ್ಪ ತಡ್ಕೊಳೋದು? ಮಾವನಾದ್ರೂ ಇದ್ದಿದ್ರೆ ಸೇವ್ ಮಾಡ್ತಿದ್ದ. ಇವಾಗ ಏನ್ ಮಾಡ್ಲಿ? ಅಬ್ಬಾ, ದೇವ್ರು ಸಿಕ್ತಂಗೆ ಸಿಕ್ಕಿದ್ರು. ಒಂದ್ ನಿಮಿಷ ಗಾಡಿ ನಿಲ್ಸಿ. ಯಾಕೆ ಪಾರ್ವತಿ, ಏನಾಯ್ತು? ನಿಲ್ಸಿ, ಹೇಳ್ತೀನಿ. ನಿಲ್ಸಿ. ಒಂದ್ ನಿಮಿಷ ಇರಿ, ಬಂದೆ. ರತ್ನ, ರಾಣಿ, ರಶ್ಮಿ, ನೀವೇನಿಲ್ಲಿ? ನಮ್ಮೂರಲ್ಲೇ ಜಾತ್ರೆ ಇರೋದು, ಅದಕ್ಕೆ ಕರ್ಕೊಂಡು ಹೋಯ್ತಾ ಇವನೇ. ನೀವ್ಯಾಕೆ ನನ್ ಜೊತೆ ಬರಬಾರ್ದು ಜೀಪಲ್ಲಿ? ಅಯ್ಯೋ ಪಾರು, ನಿಂಗೆ ಯಾಕೆ ತೊಂದ್ರೆ? ನಾವು ಬರ್ತೀವಿ, ನೀನ್ ಹೋಗಿರು. ಅಯ್ಯೋ, ಇದ್ರಲ್ಲಿ ತೊಂದ್ರೆ ಏನ್ ಬಂತು? ರತ್ನ, ನೀವೆಲ್ಲ ನನ್ನ ಜೊತೆ ಬಂದ್ರೆ ನಿಮ್ಮ ಅಣ್ಣ ಏನಾದ್ರು ಬೈತಾನ? ಅಯ್ಯೋ ಹಾಗೇನಿಲ್ಲ ಪಾರು, ಪರವಾಗಿಲ್ಲ, ನೀನ್ ಹೋಗು. ರಶ್ಮಿ, ಇನ್ನ ನಡ್ಕೊಂಡು ಹೋಗೋಕ್ಕೆ 3 ಕಿಲೋಮೀಟರ್ ಇದೆ. ನಡ್ಕೊಂಡು ಹೋಗಕ್ ಆಗುತ್ತಾ? ಸುಸ್ತಾಗಲ್ವಾ? 3 ಕಿಲೋಮೀಟ್ರಾ? ನನ್ ಕೈಲಂತೂ ಆಗಲ್ಲ, ಈಗ್ಲೇ ಏದುಸ್ರು ಬರ್ತಾ ಇದೆ. ಅಕ್ಕ ಬಾರೆ ಹೋಗೋಣ. ಅಯ್ಯೋ, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಬನ್ನಿ. ಸೋಮವಾರ ನಿಮ್ಗೇನಾದ್ರೂ ಅಬ್ಜೆಕ್ಷನ್ ಇದೆಯಾ? ಅಂದ್ರೆ ನಿಮ್ಗೇನು ಅಭ್ಯಂತರ ಇಲ್ವಾ? ಏನಿಲ್ಲ. ಹಾ, ಹತ್ತಿ. ರಶ್ಮಿ, ನೀನು ಇಲ್ಲಿ ಕೂತ್ಕೋ.
ಮುಂದೆ ಕೂತ್ಕೊಂಡ್ರೆ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ, ಉಸಿರು ಚೆನ್ನಾಗಿ ಆಡ್ಬೋದು. ಅಯ್ಯೋ ಮತ್ತೆ ನೀನು? ನಾನಿಲ್ಲಿ ಹಿಂದೆ ಕೂತ್ಕೋತೀನಿ, ನೀವು ಬನ್ನಿ. ನನಗೆ ನಡ್ಕೊಂಡು ಹೋಗಿ ಅಭ್ಯಾಸ ಐತೆ, ನಾನು ಹೋಗ್ತೀನಿ, ನೀವು ಬನ್ನಿ. ಸರಿ, ನೀವು ಹತ್ತಿರ ರಶ್ಮಿ. ಹೋಗಣ್ವಾ? ಅಣೋ ಕೆಲ್ಸ ಆಯ್ತು. ಅದ್ಗೆ ಜೊತೆಗೆ ಅತ್ತಂಗಿರ್ನ ಕಳ್ಸ್ಕೊಟ್ಟೆ ಅಣೋ. ಇಲ್ಲೇ ಬಿಟ್ರೆ ಸಾಕಲ್ವಾ? ಅಯ್ಯೋ ಪಾಪ, ವಾಮಿಟಿಂಗ್ ಸೆನ್ಸೇಷನ್ ಅನ್ಸುತ್ತೆ. ಏಯ್, ಇಲ್ಲೇ ಮಾರ್ಗಿಟ್ಬಿಟ್ಯಾ? ಕೆಳಗಿಳಿ. ಕೆಳಗೆ ಇಳ್ಸಕ್ಕಾಗಲ್ಲ, ಪಾಪ ಸುಸ್ತಾಗ್ತಾಳೆ. ಹಂಗಾರೆ ಗಾಡಿ ಆಸ್ಪತ್ರೆ ಕಡೆ ಓಡ್ಯದ? ಬೇಡ ಬೇಡ ಬೇಡ, ಜಾತ್ರೆಗೆ ಕರ್ಕೊಂಡೋಗಿ. ವಾಂತಿ ಅಂತೀಯ, ಜಾತ್ರೆಗೆ ಯಾಕೆ? ಆಯ್ತಾಯ್ತು, ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಗಂಟ ತಡ್ಕವಸಿ. ಚಿಕ್ಕವ್ರಿಗೆ ಜಯವಾಗಲಿ. ಛತ್ರಿ ಏನು ಬೀಗ್ರೆ, ಇನ್ನು ಈ ಆಟದ ಗೊಂಬೆಗಳನ್ನ ಎಷ್ಟು ದಿವಸ ಅಂತ ಇಟ್ಕೋತೀರಿ? ಸಾಕಿರೋ ಕೋಳಿ ಕತ್ ಮುರಿಯೋದಕ್ಕೆ ಕಣಿ ಕೇಳಬೇಕೆ? ಬೇಗ್ರೆ, ಅವನನ್ನು ಅಷ್ಟು ಈಸಿಯಾಗಿ ಸಾಯಿಸೋಕ್ಕಾಗಕ್ಕಿಲ್ಲ. ಅವನನ್ನು ಸಾಯಿಸಿದರೆ ಆಸ್ತಿ ಎಲ್ಲ ಟ್ರಸ್ಟ್ ಕೊಟ್ಟೈತದೆ. ಅದಕ್ಕೆ ಅಲ್ವರ ಅವನಿಗೆ ದಿನ ಮಾತ್ರೆ ಕೊಟ್ಟು ಕೊಟ್ಟು ಹುಚ್ಚನ್ನು ಮಾಡ್ತಿರೋದು. ಆ ಹುಚ್ಚನಿಗೆ ಒಂದು ಹುಚ್ಚಿನ ತಂದು ಗಂಟು ಹಾಕಿಬಿಟ್ರೆ ಅವಳಿಂದ ನಾವು ತಗೋಬೋದು. ಪಿಕ್ಚರ್ ಒಳಗೆ ಪ್ಲಾನ್ ಮಾಡೋಕ್ಕಿಲ್ಲ ಬಿಡಿ. ನಡೀರಿ ಗೌಡ್ರೆ. ಲಾಯರ್ ಸಾಹೇಬ್ರೆ, ಪೂಜೆ ನಡೀತೈತೆ, ನಡೆದ ಮ್ಯಾಗ ಕರ್ಕೊಂಬರ್ತೀನಿ, ಆಮೇಲೆ ಸೇನ್ ಹಾಕ್ಸುವ. ಇಟ್ಸ್ ಓಕೆ ಗೌಡ್ರೆ, ನೋ ಪ್ರಾಬ್ಲಮ್. ಹಾಂ ಬನ್ನಿ. ಈ ಬಿಕ್ನಾಸಿ ನನ್ನ ಮಕ್ಕಳ ಸಮಕ್ಕೆ ನಿಂತವನಲ್ಲ, ಇದನ್ನ ನೋಡಕ ನಾನು ಬದುಕಿರ್ಬೇಕು. ಅಮ್ಮ ಕುಡಿ ಅಮ್ಮ. ಯಜಮಾನ್ರೆ ಬನ್ನಿ. ನೀವಲ್ಲ ಚಿಕ್ಕ ಯಜಮಾನ್ರೆ, ನೀವು ಬನ್ನಿ. ತಗೊಳ್ಳಿ, ಆರತಿ ಮಾಡಿ.
ಆಶೀರ್ವಾದ ತಗೊಳ್ಳಿ. ಮೆರೀರಿ, 8 ದಿನ ಮೆರಿತಿರೋ ಮೆರೀರಿ. ಎಲ್ಲರೂ ಕೈ ಮುಗಿದು ಭಕ್ತಿಯಿಂದ ಆ ತಾಯಿಯ ಪ್ರಾರ್ಥನೆ ಮಾಡ್ತಾರೆ. ದೊಡ್ಡ ಮನೆ ಹುಡುಗ, ಒಳ್ಳೆತನ ಅನ್ನೋದು ಮುಖದಲ್ಲಿ ಎದ್ದು ಕಾಣ್ತೈತೆ. ಚಿಕ್ಕಪ್ಪ ಬಂದೇ ಇರು. ಅಮ್ಮ ಅಣ್ಣ, ಕ್ಷಮಿಸಿ, ನೋಡ್ಲಿಲ್ಲ. ಪರವಾಗಿಲ್ಲ. ಚಿಕ್ಕಪ್ಪ, ಹಣೆ ಒಂದ್ಸತಿ ಡಿಕ್ಕಿ ಹೊಡ್ಕೊಂಡು ಇನ್ನೊಂದ್ಸತಿ ಡಿಕ್ಕಿ ಹೊಡೆದಿದ್ರೆ ಜಗಳ ಆಗತ್ತಂತೆ. ಹಬ್ಬು, ಹೌದಾ? ಚಿಂಟೂರಿ ಚಿಕ್ಕ ವಯಸ್ಸಿಗೆ ಎಷ್ಟು ಮಾತು ಕಲ್ತಿದ್ದಾಳೆ. ಅಕ್ಕ, ಇನ್ನೊಂದ್ಸತಿ ಡಿಕ್ಕಿ ಹೊಡ್ಕೊಂಡಿದ್ರೆ ಜಗಳ ಆಗುತ್ತಂತೆ. ಹೊಡ್ಕೊಳ್ಳಿ ಹೊಡ್ಕೊಳ್ಳಿ. ಡಿಕ್ಕಿ ಹೊಡಿ ಚಿಕ್ಕಪ್ಪ. ಯಸ್, ಗುಡ್. ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಇಲ್ಲ, ಮಗು ಖುಷಿಗಲ್ವಾ, ಪರವಾಗಿಲ್ಲ. ಬಾ ಚಿಕ್ಕಪ್ಪ. ಶುರು ಮಾಡಲ್ಲ. ಈ ಕುಸ್ತಿ ಪಂದ್ಯದಲ್ಲಿ ಲೋಹಿತ್ ಅವರು ವಿಜೇತರಾಗಿದ್ದಾರೆ. ಮುಂದಿನ ಪಂದ್ಯಕ್ಕೆ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಏನು ತೊಂದರೆ ಇಲ್ಲ ಅಲ್ವಾ ಅಮ್ಮ? ಯಾವ ತೊಂದರೆನೂ ಇಲ್ಲ. ಎಲ್ಲಿ ನಿಮ್ಮ ಮಗ ಕಾಣಿಸ್ತಾ ಇಲ್ಲ? ಇಲ್ಲೇ ಇದ್ದ. ಬಹುಶಃ ಮಗು ಜೊತೆ ಜಾತ್ರೆ ಸುತ್ತಕ್ಕೆ ಹೋಗಿದ್ದಾನೆ ಅನ್ಸುತ್ತೆ. ನಮಸ್ತೆ ಸರ್. ಎಲ್ಲ ಓಕೆ ಅಲ್ವಾ? ಏನಾದ್ರು ಪ್ರಾಬ್ಲಮ್ ಇದೆಯಾ?
ನನ್ಗಾಗ್ಲಿ ನನ್ನ ಮಗಂಗಾಗ್ಲಿ ಯಾವ ಸಮಸ್ಯೆನೂ ಇಲ್ಲ. ಹೇಳು ಮಗ್ನೆ. ಇಲ್ಲ, ಏನೂ ಇಲ್ಲ. ಸರಿ, ಹಾಗಾದ್ರೆ ಪ್ರತಿ ವರ್ಷ ಜೀವನ ಪ್ರಮಾಣ ಪತ್ರ ಮಾಡಬೇಕು ಅಂತ ನಿಮ್ಮ ಮನೆಯವರು ವಿಲ್ನಲ್ಲಿ ಬರೆದಿದ್ದಾರೆ. ಹಾಗಾಗಿ ಈ ವರ್ಷದ್ದು ಪೇಪರ್ ಸಿಗ್ನೇಚರ್ ಹಾಕೊಟ್ರೆ ಕೆಲಸ ಮುಗೀತು.